ಇವತ್ತು ಮೇಕೆಗಳು ನಾನು ಮಲ್ಕೊಂಡ್ರೆ ಅಡಿಕೆ ಮೇಲೆ ಮಲ್ಕೊಳೋದು ಅಂತ ಮಲ್ಕೊಂಡು ಉಳ್ಳಾಡಿ ಅಡಿಕೆ ಎಲ್ಲ ಚೆಲ್ಲಾಕ್ಬಿಟ್ಟಿದ್ವು. ಅವೆಲ್ಲ ಎತ್ತಾಕೋಷ್ಟಕ್ಕೆ ಸಾಕಾಗೋಗಿತ್ತು. ನೈಟ್ ಫುಲ್ ಚಳಿ ಇತ್ತು ಗುರು, ಫುಲ್ ಚಳಿ ಅಂದರೆ ಚಳಿ. ಬೆಳಗ್ಗೆ ಎದ್ಬಿಟ್ಟು ಟಾರ್ಪಲ್ನೆಲ್ಲ ತೆಗ್ದಾಕ್ತೆ, ನೈಟ್ ಮುಚ್ಚಿದ್ವಿ ಹಾಗಾಗೆಲ್ಲ ತೆಗ್ದಾಕ್ಬಿಟ್ಟು ಹಸುಗೆ ಮತ್ತು ಎಮ್ಮೆಗೆ ನೇಪಿಯರ್ ಕುಯ್ದಿಟ್ಟಿದ್ದೆ. ಆ ನೇಪಿಯರ್ನೆಲ್ಲ ಎತ್ಕೊಬಂದು ಹಾಕಿದೆ. ಇವತ್ತು ಮೇಕೆಗಳಿಗೂ ಸಹ ಸೊಪ್ಪು ತಂದಿರಲಿಲ್ಲ, ಅದಕ್ಕೂ ನೇಪಿಯರ್ನೇ ಕುಯ್ದಾಕ್ತೆ. ಇವತ್ತು ಸ್ವಲ್ಪ ಜೋಳ ಚೆಲ್ಲಬೇಕಿತ್ತು ತೋಟಕ್ಕೆ, ಹಾಗಾಗಿ ನಮ್ಮಪ್ಪ ಒಂದು ಕಡೆಯಿಂದ ಚೆಲ್ಕೊಂಬತ್ತಿದ್ರು. ನಾನು ಆಲ್ರೆಡಿ ಗೊಬ್ಬರ ಎಲ್ಲ ಹಾಕಿದ್ದೆ. ನಮ್ಮಪ್ಪ ಉಳುಮೆ ಮಾಡಿಸ್ಕೊಂಬ, ನಾನು ಮನೆ ಹತ್ರ ಹೋಗ್ತೀನಿ ಅಂತ ಹೋಗಿದ್ದರು. ಯಾಕಪ್ಪ ಅಂದರೆ ಅವರು ರೋಟ್ರಿವೇಟ್ರದ್ದು ಮೊನ್ನೆ ಬೇರಿಂಗ್ ಕಟ್ಟಾಗಿತ್ತು. ನಾನು ಹೋಗೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಸಿದ್ರು. ನೋಡಿ ಈ ಥರ ಕಟ್ಟಾಗಿತ್ತು. ಅದೆಲ್ಲ ರೆಡಿ ಮಾಡಿಸ್ಬಿಟ್ಟು ನಮ್ಮಪ್ಪ ಮನೆ ಮೊದಲು ಉಳುಮೆ ಮಾಡ್ತೀನಿ ಅಂತ ಹೋದರು. ಅದು ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗಿತ್ತು. ನಾನು ಸಂಜೆ ಮತ್ತೆ ಹಾಲೆಲ್ಲ ಕರೆದ್ಬಿಟ್ಟು ಡೈರಿ ಹತ್ರ ಹಾಕಿ ಬಂದಾದಮೇಲೆ ಇದ್ದೇ ಇದೆಯಲ್ಲ ಅಡಿಕೆ ಟಾರ್ಪಲ್ ಮಡಚಬೇಕಿತ್ತು. ಅದನ್ನೆಲ್ಲ ಕ್ಲೀನಾಗಿ ಮಡಿಸ್ದೆ. ಯಾಕಪ್ಪ ಅಂದರೆ ಇಬ್ನಿ ಬೀಳುತ್ತೆ, ಇಬ್ನಿ ಬಿದ್ದರೆ ಮತ್ತೆ ಎಲ್ಲ ತೇವ ಆಗುತ್ತೆ ಅಂತ ಮಡಚಿಡೋದು. ಇವತ್ತಿನ ಕತೆ ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.